ಸರ್, ಈಗ ವಕ್ಫ್ ಬಿಲ್ ತಿದ್ದುಪಡಿ ಆಗೋದ್ರಿಂದ ಬಿಜೆಪಿ ಹೇಳ್ತಾ ಇರುವಂಥದ್ದು ಮುಸ್ಲಿಂ ಮಹಿಳೆಯರು ಮಕ್ಕಳ ಜೀವನದಲ್ಲಿ ಸುಧಾರಣೆ ಆಗುತ್ತೆ, ರಿಫಾರ್ಮ್ಸ್ ಆಗುತ್ತೆ ಅನ್ನೋ ಥರದಲ್ಲಿ ಮಾತಾಡ್ತಾರೆ. ಮುಸ್ಲಿಂ ಮಹಿಳೆಯರ ಬಗ್ಗೆ ಮಾತಾಡ್ತಕ್ಕಂಥ ನರೇಂದ್ರ ಮೋದಿಯವರು ಈ ದೇಶದಲ್ಲಿ ಇರ್ತಕ್ಕಂಥ ಕೆಲವು ಅದು ವರದಕ್ಷಿಣೆಗಳಿರ್ಬೋದು, ಮೊದಲು ಅವ್ರದ್ದೇ ಪಕ್ಷದಾದ ನಮ್ಮ ಗ್ವಾಲಿಯರ್ ಮಹಾರಾಣಿ ಇದ್ದರು, ಸತಿ ಕೂಡ ಬೆಂಬಲ ಕೊಟ್ಟಿದ್ರು 1986ನೇ ಇಸ್ವಿನಲ್ಲೂ. ಮತ್ತು ಈಗಲೂ ಸಹ ಬೆಂಗಾಲಲ್ಲಿ ವಿಧವೆಯರು ಮಥುರಾಗೆ ಹೋಗ್ತಾ ಇರ್ತಕ್ಕಂಥ ಕೆಲಸಗಳಾಗ್ತಾ ಇದೆ. ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ಮಹಿಳೆಯರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ, ಇದನ್ನು ನಿಲ್ಲಿಸಲಿಕ್ಕೆ ಮೊದಲು ಪ್ರಯತ್ನ ಮಾಡೋದು ಭಾಳ ಒಳ್ಳೆಯದು. ಯಾಕಂದರೆ ಭಾಳ ಸಲ ಹೇಳ್ತಾ ಇರ್ತಾರೆ ಭಾರತೀಯ ಜನತಾ ಪಾರ್ಟಿಯವರು, ಅಂಬೇಡ್ಕರ್ ಅವರು ಕಾಂಗ್ರೆಸ್ ಪಕ್ಷದ ವಿರುದ್ಧ ಇದ್ದರು, ಮಂತ್ರಿಮಂಡಲಕ್ಕೆ ರಾಜೀನಾಮೆ ಕೊಟ್ಬಿಟ್ರು ಅಂಥೇಳಿ. ಮಂತ್ರಿಮಂಡಲಕ್ಕೆ ರಾಜೀನಾಮೆ ಕೊಟ್ಟಿದ್ದು ಯಾಕೆ ಅಂತ ಹೇಳಿದ್ರೆ, ಆಗಿನ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರೂರವರು ಮತ್ತು ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ತಂದರು. ಹಿಂದೂ ಕೋಡ್ ಬಿಲ್ ತಂದಿದ್ದ ಮೂಲ ಉದ್ದೇಶ ಈ ದೇಶದಲ್ಲಿ ಹಿಂದೂ ಮಹಿಳೆಯರಿಗೆ ಸಮಾನವಾದ ಅವಕಾಶ ಇರಬೇಕು ಮತ್ತು ತಂದೆ ಆಸ್ತಿಯಲ್ಲೂ ಸಹ ಅವ್ರಿಗೆ ಪಾಲಿರಬೇಕು ಅಂಥೇಳಿ ಕೆಲವು ಸುಧಾರಣೆಗಳನ್ನು ಮಾಡಲಿಕ್ಕೆ ಅಂಬೇಡ್ಕರ್ ಅವರು ತಂದಿದ್ದು. ಆಗ ಆ ಸಂದರ್ಭದಲ್ಲಿ ಇದೇ ಭಾರತೀಯ ಜನತಾ ಪಾರ್ಟಿಯ ಪೂರ್ವಜರು, ಅದು ಜನಸಂಘದವ್ರು ಇರ್ಬೋದು, RSS ಅವರು ಇರ್ಬೋದು, ಹಿಂದೂ ಮಹಾಸಭಾದವರು ಭಾಳ ತೀವ್ರವಾದ ಪ್ರತಿಭಟನೆ ಮಾಡಿ, ರಾಮಲೀಲಾದಲ್ಲೂ ಸಹ ಒಂದು ಪ್ರತಿಭಟನೆಯನ್ನು ಮಾಡಿ ಆ ಸಂವಿಧಾನವನ್ನು ಸುಟ್ಟಾಕಿರ್ತಕ್ಕಂಥವ್ರು ಈ ಸಂಘ ಪರಿವಾರದವರು. ಇವರು ಮಹಿಳೆಯರನ್ನ ಸುಧಾರಣೆ ಮಾಡೋಕ್ಕೇನಿದೆ, ಇವರೆಷ್ಟು ಮಾತಾಡೋ ಜನ RSSಲ್ಲಿ ಯಾಕೆ ಮಹಿಳಾ ಸದಸ್ಯರಿಲ್ಲ ಅದಕ್ಕೆ ಉತ್ತರ ಕೊಡಲಿ. RSS ಭಾಳ ದೊಡ್ಡ ಸಂಘಟನೆ, ಹಿಂದೂ ಸಂಸ್ಕೃತಿ ದೇಶದ ಬಗ್ಗೆ ಮಾತಾಡ್ತಾರೆ. ಮಹಿಳೆಯರಿಗೆ ಗೌರವ ಕೊಡ್ತಕ್ಕಂಥವ್ರು RSSಲ್ಲಿ ಇವತ್ತಿಗೂ ಸಹ ಮಹಿಳೆಯರಿಗೆ ಸದಸ್ಯತ್ವ ಇಲ್ಲ. ಅವ್ರಿಗೆ ಆದ ಸೇವಿಕಾ ಸಮಾಜ ಅಂತೇಳಿ ಬೇರೆ ಮಾಡಿದ್ದಾರೆ. ಆದ್ದರಿಂದ ಮಹಿಳೆಯರ ಬಗ್ಗೆ ಮಾತಾಡಲಿಕ್ಕೆ ಸಂಘ ಪರಿವಾರದವ್ರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ. ಅವ್ರವ್ರ ಧರ್ಮದಲ್ಲಿ ಇರ್ತಕ್ಕಂಥ ಅವ್ರು ಪಾಲನೆ ಮಾಡ್ಕೊಂಡು ಹೋಗ್ತಾರೆ. ಅದನ್ನು ಸುಧಾರಣೆ ಮಾಡೋದು ಮೊದಲು ಕಲೀರಿ ಅಂತ ಹೇಳಲಿಕ್ಕೆ ಇಚ್ಛೆ ಬೀಳ್ತಾರೆ. ಸರ್, ಮುಸ್ಲಿಮರ ಆಸ್ತಿಗಳ ಕೂಡ ಕಳ್ಕೊಂಡು ವಕ್ಫ್ ಹೋಗಿದೆ. ಅಂದರೆ ಮುಸ್ಲಿಮರ ಆಸ್ತಿ ವಕ್ಫ್ ತಗೊಂಡಿದೆ, ವಕ್ಫ್ ಆಸ್ತಿಯನ್ನು ಕಾಂಗ್ರೆಸ್ ನಾಯಕರು ಕಬಳಿಕೆ ಮಾಡಿದ್ದಾರೆ ಅನ್ನುವಂಥದ್ದು ಬಿಜೆಪಿ ಆಗಿದೆ. ಈಗ ಯಾಕಂದರೆ ಒಂದು ವರದಿನೂ ಇದೆ ಕರ್ನಾಟಕದಲ್ಲಿ. ಈಗ ಆ ಥರ ಏನಾದರೂ ಇದ್ದರೆ ಅವರು CBI ಎನ್ಕ್ವೈರಿ ಮಾಡಿ ಯಾರ್ಯಾರು ಕಬಳಿಸ್ಕೊಂಡಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ. ಯಾರು ಬೇಡ ಅಂತ ಹೇಳೋದಿಲ್ವಲ್ಲ. ಈಗ ಕಪ್ಪು ಹಣ, ಸುಭಾಷ್ ಚಂದ್ರ ಬೋಸು, ಲಾಲ್ ಬಹದ್ದೂರ್ ಶಾಸ್ತ್ರಿ ಜೀವನ ಪೂರ್ತಿ ಹೇಳ್ಕೊಂಡು ಬಂದ್ರಲ್ಲ, 10-11 ವರ್ಷ ಆಯಿತು. ಅದನ್ನು ಯಾಕೆ ಇನ್ನೂ ಹೇಳ್ತಾ ಇಲ್ಲ? ವಕ್ಫ್ ಆಸ್ತಿ ಕಬಳಿಸ್ಕೊಂಡಿದ್ದದಿದ್ದರೆ ಅವ್ರು ಕ್ರಮ ತೆಗೆದುಕೊಳ್ಳಿ. ಕಬಳಿಸ್ತಕ್ಕಂಥದ್ದು ಎಲ್ಲ ಈ ದೇಶದ ಆಸ್ತಿಯನ್ನು ಈಗಲೂ ಸಹ ನೋಡಿ. ಈಗ ಜಂಡೇಲ್ವಾಲಲ್ಲಿ ಡೆಲ್ಲಿಯಲ್ಲಿ ಪಂಚತಾರ ಕಟ್ಟಡ ಬಂದಿದೆ RSSಗೆ. ಆ ದುಡ್ಡು ಎಲ್ಲಿಂದ ಬಂತು? ಭಾರತೀಯ ಜನತಾ ಪಾರ್ಟಿ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರೆ ಅವ್ರಿಗೆ ಎಲ್ಲಿಂದ ದುಡ್ಡು ಬಂತು? ದೇಶದಲ್ಲಿರ್ತಕ್ಕಂಥ ಅಮಾಯಕರ ಆಸ್ತಿಯನ್ನು ಕಬಳಿಸ್ತಾ ಇರ್ತಕ್ಕಂಥದ್ದು ಸಂಘ ಪರಿವಾರದ ಸಂಘಟನೆಗಳೇ ವಿನಃ ಬೇರೆ ಸಂಘಟನೆಗಳಲ್ಲ.